ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ನಾಳೆ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಗೆ ಬರಲಿದೆ. ಇದು ರಾಜಕೀಯವಾಗಿ ಬೀರುವ ಪರಿಣಾಮದ ಬಗ್ಗೆ ನಾನು ಈಗಾಗಲೇ ಮಾತನಾಡಿದ್ದೀನಿ. ಕರ್ನಾಟಕದ ಮೇಲೆ ಯಾವ ರೀತಿ ಪರಿಣಾಮ ಆಗ್ಬೋದು, ರಾಷ್ಟ್ರ ರಾಜಕಾರಣದ ಮೇಲೆ ಪರಿಣಾಮ ಹೇಗಾಗ್ಬೋದು. ಆದರೆ ಈಗಾಗಲೇ ಬಂದ ಎಕ್ಸಿಟ್ ಪೋಲ್ ಏನಿದೆ, ಮತಗಟ್ಟೆ ಸಮೀಕ್ಷೆ, ಅದರ ಬಗ್ಗೆ ದೇಶದಲ್ಲಿ ಚರ್ಚೆ ನಡೀತಾ ಇದೆ. ಇದು ಸತ್ಯ ಆಗುತ್ತಾ, ಸುಳ್ಳಾಗುತ್ತಾ? ಈ ಒಂದು ಮತಗಟ್ಟೆ ಸಮೀಕ್ಷೆ ಈ ಸಲ ಬಿಹಾರದ ಹೇಗಿದೆ? ಒಂದು ಮೇನ್ ಸ್ಟ್ರೀಮ್ ಮೀಡಿಯಾಗಳೇನಿವೆ ಅವು ಬಹುಮಟ್ಟಿಗೆ NDA ದಿಗ್ವಿಜಯ ಸಾಧಿಸುತ್ತೆ ಅನ್ನುವ ಅಂಕಿಅಂಶಗಳನ್ನು ನೀಡಿದ್ದಾರೆ. 180, 160, 150 ಹೀಗೆ ಹೇಳಲಾಗ್ತಾ ಇದೆ. ಯೂಟ್ಯೂಬರ್ಸ್ಗಳು ನಡೆಸಿದಂಥ ಮತಗಟ್ಟೆ ಸಮೀಕ್ಷೆಗಳು ಇನ್ನೊಂದು ಹೇಳ್ತವೆ, ಅದು ಇಂಡಿಯಾ ಒಕ್ಕೂಟ ಗೆಲ್ಲುತ್ತೆ, ಮಹಾಗಠಬಂಧನ್ ಅಂತ. ಯಾಕೆ ಹೀಗೆ ವ್ಯತ್ಯಾಸ ಬರುತ್ತೆ? ಮತಗಟ್ಟೆ ಸಮೀಕ್ಷೆ ಮಾಡುವ ರೀತಿ ವಿಧಾನಗಳು ಯಾವುದು, ಅದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅದರಿಂದ ಅದನ್ನು ತಿಳಿಸ್ಕೊಡೋದಕ್ಕೆ ನಾನು ಯತ್ನ ಮಾಡ್ತೀನಿ. ಯಾಕಂದರೆ ನಾನು ಈ ಮತಗಟ್ಟೆ ಸಮೀಕ್ಷೆಯನ್ನು ಮಾಡಿದ ಅನುಭವ ನನಗೆ ಇದೆ. ನಾನು ಸುವರ್ಣ ನ್ಯೂಸ್ನಲ್ಲಿ ಇದ್ದಾಗ 2010ರಲ್ಲಿ ಎಕ್ಯುರೇಟ್ ಆದ 100ಕ್ಕೆ 100ರಷ್ಟು ಸರಿಯಾದ ಒಂದು ಎಕ್ಸಿಟ್ ಪೋಲ್ ರಿಸಲ್ಟ್ ಕೊಟ್ಟಿದ್ವಿ. ಅದು ನೀವು ಈಗಲೂ ಯೂಟ್ಯೂಬ್ದಲ್ಲೇ ನೋಡ್ಬೋದು. BJP ಸಿ ದಟ್ ಕರ್ನಾಟಕದಲ್ಲಿ ಎಷ್ಟು ಗೆಲ್ಲುತ್ತೆ ಅನ್ನೋದು ಈಗ ಅಷ್ಟು ಸ್ಪಷ್ಟವಾಗಿ ಯಾರೂ ಕೊಟ್ಟಿರಲಿಲ್ಲ. ಅದರಿಂದ ಈ ಒಂದು ಮತಗಟ್ಟೆ ಸಮೀಕ್ಷೆ ಏನಿದೆ ಅದನ್ನು ಮಾಡುವ ರೀತಿ ಹೇಗಿದೆ. ಮೊದಲನೇದಾಗಿ ಬಹುತೇಕ ಮತಗಟ್ಟೆ ಸಮೀಕ್ಷೆಗಳೇನಿವೆ ಅವು ಲಾ ಆಫ್ ಪ್ರೊಬ್ಯಾಬಿಲಿಟಿ ಮೇಲೆ ನಡೀತವೆ. ಲಾ ಆಫ್ ಪ್ರೊಬ್ಯಾಬಿಲಿಟಿ ಅಂದರೆ ಏನು? ಅದು ಸಾಧ್ಯತೆ. ಒಂದು ಸಾಧ್ಯತೆಯ ನಿಯಮ ಇರುತ್ತೆ. ಆ ಸಾಧ್ಯತೆಯ ನಿಯಮದ ಮೇಲೆ ಇದು ನಡೀತಾ ಹೋಗುತ್ತೆ. ಅದನ್ನು ಮಾಡುವಾಗ ಹೇಗೆ ಮಾಡ್ತಾರೆ ಅಂದರೆ, ಬಹಳ ಮುಖ್ಯವಾಗಿ ಸ್ಯಾಂಪಲ್ ಸಿಲೆಕ್ಷನ್. ನೀವು ಸ್ಯಾಂಪಲ್ ಆಯ್ಕೆ ಮಾಡುವುದೇನಿದೆ ಅದು ಬಹಳ ಮುಖ್ಯ. ಹೇಗೆ ಸ್ಯಾಂಪಲ್ ಆಯ್ಕೆ ಮಾಡಬೇಕು ಅನ್ನೋದಕ್ಕೂ ವಿಧಾನ ಇದೆ. ಅದರಲ್ಲಿ ಒಂದು ಸಣ್ಣ ತಪ್ಪಾದರೂ ಕೂಡ ನಿಮ್ಮ ರಿಸಲ್ಟ್ ಸರಿಯಾಗಿ ಬರಲ್ಲ. ಅಕ್ಯುರೇಟ್ ಆದ ಸ್ಯಾಂಪಲ್ ಸೈಜ್ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಭಾಳ ಜನ ಹೇಳ್ತಾರೆ ಇಷ್ಟು ಸ್ಯಾಂಪಲ್. ನೋ, ಐ ಡೋಂಟ್ ಬಿಲೀವ್. ಸ್ಯಾಂಪಲ್ ಸೈಜ್ ಇಂಪಾರ್ಟೆಂಟ್ ಅಲ್ಲ, ಸ್ಯಾಂಪಲ್ ಕ್ವಾಲಿಟಿ ಆಫ್ ದ ಸ್ಯಾಂಪಲ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನೀವು ಯಾವ ಸ್ಯಾಂಪಲ್ನ ಸಿಲೆಕ್ಟ್ ಮಾಡ್ತೀರಲ್ವ ಅವ್ರು ಸುಳ್ಳು ಹೇಳಬಾರ್ದು. ಮತಗಟ್ಟೆಯಿಂದ ಹೊರಗೆ ಬಂದವ್ರನ್ನ ನಾವು ಸ್ಯಾಂಪಲ್ ಅಂತ ಸಿಲೆಕ್ಟ್ ಮಾಡಿ ಯಾರ ಹತ್ರ ಮಾತಾಡ್ತೀವಿ, ಅವ್ರು ಸುಳ್ಳು ಹೇಳ್ಕೊಡು. ಅವರು ಒಂದು ಪಕ್ಷಕ್ಕೆ ಮತ ಹಾಕಿ ಇನ್ನೊಂದು ಪಕ್ಷಕ್ಕೆ ಮತ ಹಾಕಿದ್ದೀನಿ ಅಂತ ಸುಳ್ಳು ಹೇಳಿದರೆ ಇಡೀ ನಿಮ್ಮ ಸಮೀಕ್ಷೆ ಹಾಳಾಗ್ಬಿಡುತ್ತೆ, ಸುಳ್ಳಾಗುತ್ತೆ. ಆದ್ದರಿಂದ ಸ್ಯಾಂಪಲ್ ಆಯ್ಕೆಯಲ್ಲಿರುವ ಜವಾಬ್ದಾರಿ ಅಂದರೆ ಎದುರು ನಿಂತವನು ಸತ್ಯ ಹೇಳ್ತಾನೋ ಸುಳ್ಳು ಹೇಳ್ತಿದ್ದಾನೋ ಅನ್ನೋದು ಗೊತ್ತಿರಬೇಕು. ಆದ್ದರಿಂದ ಯಾವ ಸ್ಯಾಂಪಲನ್ನು ಪರಿಗಣಿಸಬೇಕು, ಹ್ಯಾಗೆ ಪರಿಗಣಿಸಬೇಕು, ಅದರ ಅರಿವು ಇರಲೇಬೇಕು. ಅದು ಸ್ಯಾಂಪಲ್ ಆಯ್ಕೆಯಲ್ಲಿ. ಅದರ ಜೊತೆಗೆ ಯೂಸುವಲಿ ಮತಗಟ್ಟೆ ಸಮೀಕ್ಷೆಯಲ್ಲಿ ಏನು ಮಾಡ್ತಾರೆ ಗೊತ್ತಾ, ಈ ಗುಂಪಾಗಿ ನಿಂತವರು ಏನಿರ್ತಾರಲ್ವ, ಆ ಗುಂಪಿನಲ್ಲಿ ಇರುವವರನ್ನು ನೀವು ಎಲ್ಲರನ್ನೂ ಕೇಳೋಕೆ ಹೋದರೆ ನಿಮ್ಮ ಸಮೀಕ್ಷೆ ರಾಂಗ್ ಆಗುತ್ತೆ. ಯಾಕಂದರೆ ಸಾಧಾರಣವಾಗಿ ಮತ ಹಾಕುವವರು ಏನು ಮಾಡ್ತಾರೆ ಅಂದರೆ, ಒಂದು ಮನೆಯವರು, ಒಂದು ರೋಡ್ನವರು, ಮೊಹಲ್ಲಾದವರ ಜೊತೆ ಹೋಗ್ತಾರೆ. ಅವ್ರು ಒಂದು ರೀತಿ ಆಲೋಚನೆ ಮಾಡ್ತಿರ್ತಾರೆ. ನಿಮ್ಗೆ ಡಿಫ್ರೆಂಟ್ ಆದ ಸಿಗದೇ ಇರಿ. ಈಗ ಫಾರ್ ಎಕ್ಸಾಂಪಲ್ ಈಗ ಮತಗಟ್ಟೆ ನೀವು ಕ್ಯೂದಲ್ಲಿ ಮಾತಾಡ್ತೀರಿ ಅಂತ ಇಟ್ಕೊಳ್ಳಿ, ಮತ ಹಾಕೋಕೆ ನಿಂತವ್ರು ಕೇಳ್ತೀರಿ ಸ್ಯಾಂಪಲ್ಗೆ. ಈಗ ಒಂದು ಸಾಲಿನಲ್ಲಿ ನಿಂತಿರ್ತಾರಲ್ವ, ಯೂಸ್ವಲಿ ಸೈಂಟಿಫಿಕ್ಕಾಗಿ ಮತಗಟ್ಟೆ ಸಮೀಕ್ಷೆ ಮಾಡುವವರು ಒಂದು ಸ್ಯಾಂಪಲ್ ಅಂತ ಪರಿಗಣಿಸಿದರೆ ಕನಿಷ್ಠ 5-6 ಜನರನ್ನು ಮಾತನಾಡಿಸಲ್ಲ, ಅದರ ನಂತರ ಮಾತಾಡ್ತಾರೆ. ಯಾಕಂದರೆ 5-6 ಜನ ಒಂದು ಗುಂಪಾಗಿರ್ತಾರೆ. ಆದ್ದರಿಂದ ಸ್ಯಾಂಪಲ್ ಆದಂಥ ಆಯ್ಕೆಯಲ್ಲಿ ಜಾಗರೂಕತೆ ಇರಬೇಕು. ಅದು ಆದಮೇಲೆ ಅದನ್ನು ಹೇಗೆ ಮಾಡ್ತಾರೆ? ಮೊದಲನೇದಾಗಿ 1 ಇಯರನ್ನು ಬೇಸ್ ಆಗಿ ಇಟ್ಟುಕೊಂಡು ಅದನ್ನು ಸ್ವಿಂಗ್ ಫ್ಯಾಕ್ಟರ್ ಮೇಲೆ ನೋಡಬೇಕು. ಹೇಗೆ
ಬೇಸ್ ಹೇಗೆ ಇಟ್ಕೊಳ್ಳೋದು ಅಂತಂದರೆ, ಈಗ ಕಳೆದ ವಿಧಾನಸಭಾ ಚುನಾವಣೆ ಬಿಹಾರದ ತಗೊಳ್ಳಿ. ಸೊ 2020 ಚುನಾವಣೆಯಲ್ಲಿ ಚುನಾವಣೆಯ ಫಲಿತಾಂಶವನ್ನು ಬೇಸ್ ಆಗಿ ಇಟ್ಕೊಳ್ಳಲಾಗುತ್ತೆ. ಇಷ್ಟು ಸ್ಥಾನಗಳ ಇಂತಿಂಥ ಪಕ್ಷಕ್ಕೆ ಬಂದಿತ್ತು, ಇಷ್ಟು ಪರ್ಸೆಂಟೇಜ್ ಆಫ್ ವೋಟ್. ಯೂಶ್ವಲಿ ಅದನ್ನ ಪರ್ಸೆಂಟೇಜ್ ಆಫ್ ವೋಟ್ ತಗೊಂಡು ಆ ಪರ್ಸೆಂಟೇಜನ್ನು ಸ್ಥಾನಗಳಾಗಿ ಪರಿವರ್ತಿಸಬೇಕು. ಅಲ್ಲೂ ಕ್ಯಾಲ್ಕುಲೇಷನ್ ತಪ್ಪಾಗುವ ಸಾಧ್ಯತೆ ಇರುತ್ತೆ. ಆದ್ದರಿಂದ ಇಲ್ಲೂ ಕೂಡ ಜಾಗರೂಕತೆ ಬೇಕು. ಪರ್ಸೆಂಟೇಜನ್ನು ನೋಡಬೇಕಾದ್ರೆ ಎಷ್ಟು ಪರ್ಸೆಂಟೇಜ್, ಅದರ ಸ್ವಿಂಗ್ ಫ್ಯಾಕ್ಟರ್ ಅಂದರೆ ಹೇಗೆ ಗೊತ್ತಾ, ಈಗ ನಾನು ಹೇಳಿದೆ 2020 ಬೇಸ್ ಅಂತ ಇಟ್ಕೋತೀವಿ. ಒಬ್ಬ ವ್ಯಕ್ತಿ ಬರ್ತಾನೆ, ಅವನು ಸ್ಯಾಂಪಲ್ ಅಂತ ಗೊತ್ತೀವಿ. ಅವನ ಹತ್ರ ಫಸ್ಟ್ ಕೇಳೋದು, ಕಳೆದ ಚುನಾವಣೆಯಲ್ಲಿ ನೀನು ಯಾರಿಗೆ ಮತ ಹಾಕಿದ್ದೆ? ಫಸ್ಟ್ ಕ್ವೆಶ್ಚನ್. ಈ ಚುನಾವಣೆಗೆ ಯಾರು ಮತ ಹಾಕ್ತೀಯ? ಅವನು ಕಳೆದ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಮತ ಹಾಕಿದ್ನೋ ಈ ಚುನಾವಣೆಯಲ್ಲೂ ಅದೇ ಪಕ್ಷಕ್ಕೆ ಮತ ಹಾಕ್ತೀನಿ ಅಂದರೆ ದೇರ್ ಇಸ್ ನೋ ಸ್ವಿಂಗ್. ಅಂಡರ್ಸ್ಟ್ಯಾಂಡ್? ಒಂದೊಮ್ಮೆ ಕಳೆದ ಚುನಾವಣೆಯಲ್ಲಿ ನಾನು ಇಂಥ ಪಕ್ಷಕ್ಕೆ ವೋಟ್ ಹಾಕಿದ್ದೆ, ಈಗ ಬೇರೆ ಹಾಕ್ತೀನಿ ಅಂದರೆ ಇಟ್ ಶುಡ್ ಬಿ ಕನ್ಸಿಡರ್ಡ್ ಎಸ್ ಎ ಸ್ವಿಂಗ್. ಈಗ ಬಿಹಾರ ತೊಗೊಂಡ್ರೆ ಕಳೆದ ಚುನಾವಣೆಯಲ್ಲಿ ನಾನು ನಿತೀಶ್ ಕುಮಾರ್ಗೆ ಹಾಕಿದ್ದೆ, ಈ ಸಲ ಇಲ್ಲ, ನಾವು ಮಹಾಗಠಬಂಧನಕ್ಕೆ ಹಾಕ್ತೀನಿ ಅಂತ ಅಂದರೆ ಅದು ಸ್ವಿಂಗ್ ಫ್ಯಾಕ್ಟರ್. ಸೊ ಆ ಸ್ವಿಂಗನ್ನು ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂದರೆ, ಒಂದು ಕಳೆದ ಬಾರಿ ಒಂದು ರಾಜಕೀಯ ಪಕ್ಷಕ್ಕೆ ಇಷ್ಟು ಪರ್ಸೆಂಟೇಜ್ ಆಫ್ ಮತ ಬಂದಿತ್ತು ಅಂದರೆ ಈ ಬಾರಿ ಆ ಪರ್ಸೆಂಟೇಜಲ್ಲಿ ಎಷ್ಟು ಸ್ವಿಂಗ್ ಆಗಿದೆ, ಎಷ್ಟು ಪ್ಲಸ್ ಆಗಿದೆ, ಎಷ್ಟು ಮೈನಸ್ ಆಗಿದೆ, ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನು ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ನಿಮಗೊಂದು ಅಂಶ ಸಿಗುತ್ತೆ ಎಷ್ಟು ಸ್ವಿಂಗ್ ಆಗಿದೆ ಅಂತ. ಅದನ್ನು ನೀವು ಸೀಟಾಗಿ ಪರಿವರ್ತಿಸಬೇಕು. ಇದು ಭಾಳ ಸುಲಭವಾದ ಕೆಲಸ ಅಲ್ಲ. ಅದನ್ನು ಸೀಟಾಗಿ ಪರಿವರ್ತಿಸುವಾಗ ಏನಾಗುತ್ತೆ ಅಂದರೆ, ಮಾರ್ಜಿನ್ ಏನು ಇಟ್ಕೋತೀವಲ್ಲ, ಅಂದರೆ ಒಂದು ಸ್ವಿಂಗ್ ಫ್ಯಾಕ್ಟ್ರಿನಲ್ಲಿ ತೆಗೆದುಕೊಳ್ಳುವ ಪರ್ಸೆಂಟೇಜ್ ಏನಿದೆ ಅದು ಸೀಟಾಗಿ ಪರಿವರ್ತಿಸುವಾಗ ಅದು ಬೇರೆ ರೀತಿ ವರ್ತನೆ ಮಾಡ್ಬೋದು. ಬೇರೆ ರೀತಿ ವರ್ತನೆ ಅಂದರೆ ಹೇಗೆ ಅಂದರೆ, ಬೇರೆ ಫ್ಯಾಕ್ಟ್ರಿಗಳು ವರ್ಕೌಟ್ ಆಗೋ ಚಾನ್ಸಸ್ ಇರ್ತವೆ. ಅದರ ಕನ್ಸಿಡ್ರೇಷನ್ ಮಾಡಿ. ಈಗ ಬಿಹಾರದಲ್ಲಿ ಈಗ ಕಳೆದ ಬಾರಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಅಂಥೇಳಿ ಚುನಾವಣೆಯ ಸಂದರ್ಭದಲ್ಲೇ ಘೋಷಣೆ ಮಾಡಲಾಗಿತ್ತು. ಈ ಬಾರಿ ಮಾಡಿಲ್ಲ. ಈ ಮಾಡದಿರುವುದು ಯಾವ ರೀತಿ ಪರಿಣಾಮ ಬೀರುತ್ತೆ? ಅದು ಎನ್ ಡಿ ಎಗೆ ಪ್ಲಸ್ ಪಾಯಿಂಟ್ ಆಗುತ್ತಾ, ಎನ್ ಡಿ ಎಗೆ ಮೈನಸ್ ಪಾಯಿಂಟ್ ಆಗುತ್ತೆ. ಇಂತಹ ಅಂಶಗಳನ್ನು ಕೂಡ ಕನ್ಸಿಡರ್ ಮಾಡಬೇಕು. ಅದು ಆದಮೇಲೆ ನೀವು ಕೆಲವು ಸ್ಟ್ರಾಂಗ್ ಹೋಲ್ಡ್ಗಳಿರ್ತವೆ. ಆ ಸ್ಟ್ರಾಂಗ್ ಹೋಲ್ಡ್ಗಳು ಭಾಳ ಮುಖ್ಯವಾದ. ಆ ಸ್ಟ್ರಾಂಗ್ ಹೋಲ್ಡ್ ಹಾಗೆ ಉಳಿದಿದೆಯಾ ಅಥವಾ ಶಿಫ್ಟ್ ಆಗಿದೆಯಾ? ಶಿಫ್ಟ್ ಆದರೆ ಎಷ್ಟು ಪರ್ಸೆಂಟೇಜ್ ಆಗಿದೆ, ಹ್ಯಾಂಗೆ ಶಿಫ್ಟ್ ಆಗಿದೆ? ಅದರ ಜೊತೆಗೆ ಇದ್ರ ಜೊತೆಗೆ ಅದು ಒಂದು ಅಷ್ಟು ಸುಲಭವಾಗಿ ಮಾಡೋದಲ್ಲ. ಯಾಕೆಂದರೆ ಯಾವುದೋ ಒಂದು ಮಾಡಿಬಿಟ್ಟು ಹೇಳ್ಬಿಡೋದಲ್ಲ ಅದು. ಅದರ ಜೊತೆಗೆ ಬೇರೆ ಬೇರೆ ಯಾವ ಫ್ಯಾಕ್ಟ್ರಿಗಳು ವರ್ಕೌಟ್ ಆಗ್ತವೆ. ಯಾವುದೇ ಫಾರ್ ಎಕ್ಸಾಂಪಲ್ ನೀವು ಬಿಹಾರದಲ್ಲಿ ಯಾದವ ಕಮ್ಯುನಿಟಿ ಆ್ಯಂಡ್ ಮುಸ್ಲಿಂ ಕಮ್ಯುನಿಟಿ, ದೇ ಆರ್ ವಿತ್ ಇಂಡಿಯಾ ಒಕ್ಕೂಟ. ಇದರಲ್ಲಿ ಶಿಫ್ಟ್ ಆಗಿದೆ, ಅದು ಇಂಟ್ಯಾಕ್ಟ್ ಆಗಿದೆ. ಅದರ ಜೊತೆಗೆ ನೀವು ಬೇರೆ ಫ್ಯಾಕ್ಟ್ರಿಗಳು ಅಂದರೆ, ಈ ಮಹಿಳೆಯರಿಗೆ ಈಗ ಕೊನೆಯ ಹಂತದಲ್ಲಿ ಕೊಟ್ಟಂಥ 10,000 ರೂಪಾಯಿ, ಇದು ಯಾವ ರೀತಿ ಪರಿಣಾಮ ಆಗಿದೆ? ಮಹಿಳಾ ಮತದಾರರು ಮೊದಲಿಂದನೂ ನಿತೀಶ್ ಕುಮಾರ್ ಜೊತೆ ಇರುವವರು ಈ ಬಾರಿ ಶಿಫ್ಟ್ ಆಗಿದ್ದಾರೆ. ಆದರೆ 8% ಶಿಫ್ಟ್ ಆಗಿದ್ದಾರೆ. ಸೊ ಅದರ ಜೊತೆಗೆ ಇಶ್ಯೂಸ್ಗಳ ಮೇಲೆ ಪರ್ಸೆಂಟೇಜನ್ನು ಮಾಡಿ ಇದು ಎಂಥ ಅದ್ಭುತವಾದ ಕೆಲಸ ಗೊತ್ತಾ? ಭಾಳ ಜನರಿಗೆ ಗೊತ್ತಿರಲ್ಲ. ಅದನ್ನು ಮಾಡಲ್ಲ ಸೈಂಟಿಫಿಕ್ ಆಗಿ. ಬೇರೆ ಅದು ಆದಮೇಲೆ ನಿರುದ್ಯೋಗ ಮೊದಲಾದ ಇಶ್ಯೂಸ್ಗಳೇನಿವೆ ಅದು ಯಾವ ರೀತಿ ಪರಿಣಾಮ ಮೇಲೆ, ನೀವು ಜಾತಿ ಅಥವಾ ಧರ್ಮ ಇದೆಲ್ಲ ಚುನಾವಣೆ ಮೇಲೆ ಪರಿಣಾಮ ಬೀರುವುದು ಒಂದು ವಿಧ, ಒಂದು ಲೆವೆಲ್ನಲ್ಲಿ. ಆದರೆ ಪ್ರತಿ ಚುನಾವಣೆಯಲ್ಲಿ ನೀವೊಂದು ಅಂಡರ್ ಕರೆಂಟ್ ಅನ್ನೋದಿರುತ್ತೆ. ಪ್ರತಿ ಇಲೆಕ್ಷನ್ ಒಂದು ಇಶ್ಯೂ ಇರುತ್ತೆ. ಯಾವುದು ಇಶ್ಯೂ? ಜನ ಯೂಶ್ವಲಿ ಒಂದು ಇಶ್ಯೂ ಆಧಾರದ ಮೇಲೆ ವೋಟ್ ಮಾಡ್ತಾರೆ. ಯಾವುದು ಇಶ್ಯೂ? ಒಂದು ಫಾರ್ ಎಕ್ಸಾಂಪಲ್ ಜನರಲ್ ಪೊಲಿಟಿಕಲ್ ಪಕ್ಷಕ್ಕೆ ಸಂಬಂಧಪಟ್ಟ ಹಾಗೆ ಮೋದಿ ಮುಖ ನೋಡಿ ಎಷ್ಟು ಜನ ವೋಟ್ ಹಾಕ್ತಾರೆ, ಸ್ಥಳೀಯ ನಾಯಕರು ನೋಡಿ ನಿತೀಶ್ ಕುಮಾರ್ ನೋಡಿ ಎಷ್ಟು ಜನ ವೋಟ್ ಹಾಕ್ತಾರೆ.
ರಾಹುಲ್ ಗಾಂಧಿ ಅವ್ರನ್ನ ನೋಡಿ ಎಷ್ಟು ಪರ್ಸೆಂಟೇಜ್ ಅಷ್ಟು ಜನ ಔಟ್ ಆಗ್ತಾನೆ ಅಲ್ವಾ. ಸೊ ಆರ್ ಜೆ ಡಿ ಯಾದವ್ ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬ ಅವನ ಮಗ ತೇಜಸ್ವಿ ಯಾದವ್ ಅವ್ರು ನೋಡಿ ಎಷ್ಟು ಪರ್ಸೆಂಟೇಜ್ ಔಟ್ ಆಗ್ತಾರೆ. ಇದು ಈ ಹಾಕುವವ್ರಲ್ಲಿ ವ್ಯತ್ಯಾಸ ಆಗಿದೆ, ಶಿಫ್ಟ್ ಆಗಿದೆ. ಅದು ಶಿಫ್ಟ್ ಆದರೆ ಹ್ಯಾಕ್ ಶಿಫ್ಟ್ ಆಗಿದೆ, ಯಾವ ಕಡೆ ಶಿಫ್ಟ್ ಆಗಿದೆ, ಈ ಎಲ್ಲ ಅಂಕಿಅಂಶಗಳ ತೆಗೆದುಕೊಂಡು ಸೈಂಟಿಫಿಕ್ಕಾಗಿ ನಿಮಗೆ ಸಿಕ್ಕಿರುವ ಸ್ಟ್ಯಾಟಿಸ್ಟಿಕ್ಸನ್ನು ಅನಲೈಸ್ ಮಾಡಬೇಕು. ಆವಾಗ 99.9% ಅಕ್ಯುರೇಟ್ ಆದ ರಿಸಲ್ಟ್ ಸಿಗುತ್ತೆ. ಆದರೆ ಬೇಕಾಬಿಟ್ಟಿಯಾಗಿ ಮಾಡಿದರೆ, ಯಾಕೆಂದರೆ ಫಾರ್ ಎಕ್ಸಾಂಪಲ್ ಈಗ ಯೂಸ್ವಲಿ ಈ ಮತಗಟ್ಟೆ ಸಮೀಕ್ಷೆಯಲ್ಲಿ ಏನು ಮಾಡ್ತಾರೆ ಅಂದರೆ, ಓವರಾಲ್ ಮತದಾನ ಮುಗಿಯೋದಕ್ಕಿಂತ ಮೊದಲು ಸಮೀಕ್ಷೆಗಳು ಮುಗಿದೋಗ್ಬಿಡ್ತವೆ. ಅದನ್ನು ನೀವು ಸ್ಟ್ಯಾಟಿಸ್ಟಿಕ್ಸ್ ಅನಲೈಸ್ ಮಾಡೋದಕ್ಕೆ ನಿಮ್ಗೆ ಟೈಮ್ ಇರಲ್ಲ. ಅದರಿಂದ ಆ ತರಾತುರಿಯಲ್ಲಿ ನೀವೇನು ಸ್ಟ್ಯಾಟಿಸ್ಟಿಕ್ಸನ್ನು ಅನಲೈಸ್ ಮಾಡ್ತೀರಿ, ಆವಾಗ ಅದು ತಪ್ಪಾಗುವ ಸಾಧ್ಯತೆ ಇರುತ್ತೆ. ಅದರಿಂದ ಎಲ್ಲರೂ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡ್ತಾರೆ, ಏನೋ ಮಾಡ್ತಾರೆ. ಅದ್ರ ಜೊತೆಗೆ ಸಿ ದಟ್ ಯಾರು ಈ ಮತಗಟ್ಟೆ ಸಮೀಕ್ಷೆಯನ್ನು ಮಾಡ್ತಾರಲ್ಲ, ಅವ್ರ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಆಲ್ಸೋ ವಿಲ್ ಪ್ಲೇ ದರ್ ರೋಲ್ ಅಂತ. ನಾನು ಯಾವುದೋ ರಾಜಕೀಯ ಪಕ್ಷವಾಗಿ ನನಗೆ ಒಲವಿದ್ದರೆ, ಇನ್ನೊಂದಿದ್ದರೆ, ಅಥವಾ ಯಾವುದೋ ರಾಜಕೀಯ ಪಕ್ಷಕ್ಕೆ ನಾನು ಸೇಲ್ ಆಗಿದ್ದರೆ, ಆಗ ಈ ಅಂಕಿಅಂಶಗಳನ್ನು ನಾನು ಅವ್ರ ಪರವಾಗಿ ತಿರ್ಸೋಕ್ಕೆ ಸಾಧ್ಯ ಇದೆ ಈ ಪರ್ಸೆಂಟೇಜ್. ಅದರಿಂದ ಈ ಬಹುತೇಕ ಈಗ ನಾನು ನಿಮಗೆ ಹೇಳಿದೆ, ಬಿಹಾರದಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಇಡೀ ಈ ಸಮೀಕ್ಷೆಗಳ ಬಗ್ಗೆ ತೇಜಸ್ವಿ ಯಾದವ್ ಕೂಡ ರಿಯಾಕ್ಟ್ ಮಾಡಿದೆ, ಕಾಂಗ್ರೆಸ್ ರಿಯಾಕ್ಟ್ ಮಾಡಿದೆ, ನಾವು ಇದನ್ನು ನಂಬಲ್ಲ ಅನ್ನೋದಕ್ಕೆ. ಸೊ ಅದಕ್ಕೆ ತೇಜಸ್ವಿ ಯಾದವ್ ಹೇಳಿದ್ದು, ಇಡೀ ಅಂಕಿಅಂಶಗಳನ್ನು ಸಿದ್ಧಪಡಿಸುವವರು ಗೃಹ ಸಚಿವರು, ಕೇಂದ್ರ ಗೃಹ ಸಚಿವರು ಅಮಿತ್ ಶಾಜಿ ಅವರು, ಅದನ್ನು ಈ ಮಾಧ್ಯಮಗಳಿಗೆ ಕೊಡಲಾಗತ್ತೆ ಅಂತ. ಅಂದರೆ ಇದರ ಅರ್ಥ ಏನು ಅಂದರೆ, ಮೇನ್ ಸ್ಟ್ರೀಮ್ ಮೀಡಿಯಾ ಅಥವಾ ಗೋಧಿ ಮೀಡಿಯಾನೇ ಅವರ ಮೇಲೆ ಸೊ ಈ ಎನ್ ಡಿ ಎ ಗ್ರೂಪ್ನ ಪ್ರಭಾವ, ಆಸಕ್ತಿ, ಪ್ರೀತಿ ಇರುವುದರಿಂದ ಅದಕ್ಕೆ ಇರುತ್ತೆ ಅಂತ. ಅದೇನೇ ಯೂಟ್ಯೂಬರ್ಸ್ಗಳು ಏನು ಮಾಡ್ತಿದ್ದಾರಲ್ವ, ಅವರು ಅದನ್ನು ಡಿಫ್ರೆಂಟಾಗಿ ಮಾಡ್ತಾರೆ. ಆ ಕಾರಣಕ್ಕಾಗಿ ಇವೆರಡರ ನಡುವೆ ವ್ಯತ್ಯಾಸ ಬಂದಿತ್ತು. ಅಲ್ಟಿಮೇಟ್ಲಿ ಯು ಸಿ ದಟ್ ಸಮಸ್ಯೆ ಏನು ಅಂತಂದರೆ, ಜನ ಮತಗಟ್ಟೆ ಸಮೀಕ್ಷೆಯನ್ನೇ ನಂಬದಿರುವ ಸ್ಥಿತಿ ಬರುತ್ತೆ. ಅದರಿಂದ ಇದಕ್ಕೊಂದು ಸೈಂಟಿಫಿಕ್ ಆದ ಅಪ್ರೋಚ್ ಬೇಕು, ವೈಜ್ಞಾನಿಕ ಮನೋಭಾವ, ಲಾ ಆಫ್ ಪ್ರೊಬ್ಯಾಬಿಲಿಟಿ ಮೇಲೆ, ಸ್ವಿಂಗ್ ಫ್ಯಾಕ್ಟರ್ ಮೇಲೆ ಅದನ್ನು ಗಂಭೀರವಾಗಿ ಒಬ್ಬ ನಿಷ್ಪಕ್ಷಪಾತವಾಗಿ ಒಬ್ಬ ಅಂಪೈರ್ ಇದ್ದಾಗೆ ಮಾಡಿ ಆ ಅಂಕಿಅಂಶಗಳನ್ನು ಅನಲೈಸ್ ಮಾಡಿದರೆ ಅದ್ಭುತವಾದ ಫಲಿತಾಂಶ ಬರೋಕ್ಕೆ ಸಾಧ್ಯ. 100ಕ್ಕೆ 99.9% ಅಷ್ಟು ನಿಖರವಾದ ಫಲಿತಾಂಶ ಬರುತ್ತೆ. ಇದು ನನ್ನ ಅನುಭವದಿಂದ ತಮಗೆ ತಿಳಿಸಬೇಕು ಅಂತ ಅನಿಸಿದೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.